ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಒಂದು ಶಾರ್ಟ್ ವಿಡಿಯೋನ ನೋಡ್ಕೊಂಡು ಬರ್ರಿ. ಆಮೇಲೆ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತ ಹೇಳಿ ನಾನು ನಿಮ್ಮ ಜೊತೆ ಆಮೇಲೆ ಡಿಸ್ಕಸ್ ಮಾಡ್ತೇನಂತ. ಈ ವ್ಲಾಗ್ ನನ್ನ ಮಗಳದ ಕೆತ್ತೆ ಬಜ್ಜಿ ಕಾರ್ಬಾರ್ ಅಂತಿರೋ ಅಥವಾ ಅವಳ ಟ್ಯಾಲೆಂಟ್ ಅಂತಿರೋ ಏನು ನೀವನ ವ್ಲಾಗ್ನ ನೋಡಿ ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಸೊ ಈಗ ವಿಡಿಯೋನ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ ಬಾಂಬಾಯಿ ನಾಲ್ಕೊಂಡು ಬಾಂಬಾಯಿ ಏನಂತೀರಿ ನೋಡ್ರಿ ಏನು ನೋಡ್ರಿ ಹಾಂ ಅವ್ರ ಹಿಂದೆ ಬರ್ತಾನೆ ನಿನ್ನ ಮುಂದೆ ಹೋಗ್ಬಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಏನಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಕಂಪ್ಲೀಟ್ ಏನಿದು 5 ನಿಮಿಷ 30 ಸೆಕೆಂಡದ ವಿಡಿಯೋ ಐತಲ್ಲ, ಇದು ಕಂಪ್ಲೀಟ್ ವ್ಲಾಗ್ನ ಚೆರಿ ಶೂಟ್ ಮಾಡ್ಯಾಳ. ನಾನು ಒಂಚೂರು ಅಂದರೆ ಒಂದು ಕಡೆ ಏನೋ ಅಷ್ಟು ನಾನು ಕ್ಯಾಮ್ರಾ ತೊಗೊಂಡೀನಿ, ಉಳಿದಿದ್ದು ಕಂಪ್ಲೀಟ್ ವ್ಲಾಗ್ ಚರಿನ ವ್ಲಾಗ್ ಮಾಡ್ಕೊಂಡಾಳ. ನಾವು ಇವತ್ತು ನಮ್ಮ ವೈನಿ ತಮ್ಮನ ಮದ್ವೆಗೆ ಹೊಂಟಿದ್ವಿ. ಈ ಸಮ್ಮರ್ನಾಗ ನಾವು ಅಟೆಂಡ್ ಮಾಡಿದಂಥ ಫಂಕ್ಷನ್ನಾಗ ಇದು ಲಾಸ್ಟ್ ಫಂಕ್ಷನ್ ಇತ್ತು. ನನಗೆ ಇದನ್ನು ಲಾಗ್ ಮಾಡ್ಬೇಕನ್ನುವಂಥದ್ದು ಯಾವುದೇ ಒಂದು ಇಂಟೆನ್ಷನ್ ಇರಲಿಲ್ಲ. ನಂಗೆ ಏನಿತ್ತಂದ್ರೆ ಜಸ್ಟ್ ಫ್ರೀ ಮೈಂಡ್ನಾಗ ಹೋಗಿ ಫಂಕ್ಷನ್ನ ಅಟೆಂಡ್ ಆಗಿ ಬರಬೇಕು ಅನ್ನೋದು ಅಷ್ಟೇ ಇತ್ತು. ಇನ್ನೊಂದೇನು ರೀಸನ್ ಅಂತಂದ್ರೆ ಸಿಕ್ಕಾಪಟ್ಟಿ ಬಿಸಿಲಿತ್ತು. ನಾವು ಮನೆ ಬಿಟ್ಟಾಗ 11 ಗಂಟೆ ಏನೋ ಆಗಿತ್ತು. ಭಾಳ ಕೆಟ್ಟ ಸಮ್ಮರ್ ಬಿಸಿಲು. ಅದ್ರಾಗ ಬೇರೆ ಹುಬ್ಳಿದಾಗ ಪಾಟಿದಾರ್ ಭವನದಾಗ ಫಂಕ್ಷನ್ ಮದ್ವೆ ಇತ್ತು. ಸೊ ನಂಗೆ ಮೊದಲು ಬಿಸಿಲು ತಡ್ಕೊಳಕ್ಕಾಗಿಲ್ಲ, ಸಿಕ್ಕಾಪಟ್ಟಿ ಬಿಸಿಲಿತ್ತು. ಅದ್ರಾಗ ಬೇರೆ ವಾಪಸ್ ಬರುವಾಗ ನಾವು ಬಸ್ಸಿಗದು ಬರೋದಿತ್ತು, ಬಿಡಾಕಷ್ಟನ ಅಮ್ಮು ಬರತ್ತಿದ್ರು. ಸೊ ನಂಗೆ ಬಸ್ಸಿಗದು ಬರೋದಿದ್ರೆ ಸೀರೆ ವೇರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡು ಜಸ್ಟ್ ಮದ್ವೆ ಅಟೆಂಡ್ ಮಾಡಿ ಬರೋದಂತ ಅಷ್ಟೇ ಇತ್ತು. ಬಟ್ ನಮ್ಮ ಚರಿ ನಾವು ರೆಡಿಯಾಗಿ ಬಂದ ಕಾರ್ನಾಗ ಕೂತ್ಕೊಳ್ಳೋದ್ರಾಗ ಆಲ್ರೆಡಿ ಲಾಗ್ ಸ್ಟಾರ್ಟ್ ಮಾಡಿ ಏನೇನೋ ನೀವು ನೋಡಿದ್ರಲ್ಲ ವಿಡಿಯೋನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಆಕಿಗೆ ನಾನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳಿ ಇದನ್ನು ವಿಡಿಯೋನ ನಾನು ಅಪ್ಲೋಡ್ ಮಾಡತ್ತೀನಿ. ಬಟ್ ಭಾಳ ನಾನು ಎಡಿಟಿಂಗು ಏನೂ ಮಾಡಿಲ್ಲ, ಕಟ್ಟದು ಭಾಳ ಮಾಡಿಲ್ಲ. ಹೆಂಗೈತಿ ಹಂಗನ ಇಡಕ್ಕೆ ಟ್ರೈ ಮಾಡೀನಿ. ಬಟ್ ವಾಯ್ಸ್ ಓವರ್ ಯಾಕೆ ಅಕ್ಕಿ ಏನದು ನಾ ವಾಯ್ಸ್ ಓವರ್ ಕೊಡತ್ತೀನಿಲ್ಲ ಅಲ್ಲೆಲ್ಲನೂ ಅಕ್ಕಿನ ವಾಯ್ಸ್ ಓವರ್ ಕೊಟ್ಟಾಳ, ಮಾತಾಡಾಳ. ಬಟ್ ಅಲ್ಲಿ ಕಾರ್ನಾಗ FM ಆನ್ ಇತ್ತು. ಸೊ ಸಾಂಗ್ ಪ್ಲೇ ಆಗತ್ತಿತ್ತು. ಸೊ ಹಾಗಾಗಿ ಅದು ವಾಯ್ಸ್ ಅಷ್ಟೇ ತೆಗೆದು ನಾನು ನನ್ನ ವಾಯ್ಸಾಗಿ ಕೊಡತ್ತೀನಿ. ಇಲ್ಲಷ್ಟ ನೋಡ್ರಿ ನಾನು ಕ್ಯಾಮ್ರಾ ತೊಗೊಂಡಿದ್ದು. ಇದೇನು ಒಂದು ಶಾರ್ಟ್ ನೋಡ್ತಿಲ್ಲ, ಇಷ್ಟು ಉಳಿದಿದ್ದೆಲ್ಲವನ್ನೂ ಆಕಿನ ವಿಡಿಯೋ ಮಾಡ್ಯಾಳ. ಈ ಶಾರ್ಟನ್ನು ನಾನು ತೊಗೊಂಡಿದ್ದೇನೆಂದ್ರೆ ಫಂಕ್ಷನಿಗೆ ಹೊಂಟೇವಿ, ಇಂಥ ದಿನ ಹಿಂಗೆ ಹೋಗಿದ್ವಿ ಅನ್ನೋದು ಒಂದು ಮೆಮರಿ ಇರಲಿ ಅಂತ ಅಷ್ಟೇ ನಾನು ಅದು ಶಾರ್ಟ್ ತೊಗೊಂಡಿದ್ದೆ. ಬಟ್ ಅದನ್ನು ಕೂಡ ನಾನು ಆ್ಯಡ್ ಮಾಡತ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ಆ್ಯಡ್ ಮಾಡಬಾರ್ದು ಅನ್ಸಿತ್ತು ನನಗೆ. ಯಾಕಂದ್ರೆ ಚರಿ ಏನು ವಿಡಿಯೋ ಮಾಡ್ಕೊಂಡ್ರೆ ಅದನ್ನಷ್ಟನ ಹಾಕಬೇಕಂತಿತ್ತು. ಬಟ್ ಏನೋ ಇದಕ್ಕೆ ಏನೋ ನೌಟಂಕಿ ಮಾಡಿದ್ದು ಪೋಸ್ ಕೊಟ್ಟಿದ್ದೇನೋ ಚಂದ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಕ್ಲಿಪ್ಪ ಆ್ಯಡ್ ಮಾಡಿದ್ದೀನಿ. ಫೈನಲಿ ನಾವು ಹಾಲ್ ರೀಚ್ ಆದ್ವಿ. ಸಿಕ್ಕಾಪಟ್ಟಿ ಶೆಕೆ ಐತಿ, ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಅಷ್ಟ್ರಾಗೂ ಹೆಂಗೋ ಮಾಡಿ ಫಂಕ್ಷನ್ ಮುಗಿಸಿದ್ವಿ ಅನ್ಬೇಕು ನೋಡ್ರಿ. ಸೊ ಮದುಮಕ್ಳು ನಾವು ಹೋಗಿದ್ರಾಗೂ ಆಲ್ರೆಡಿ ಮದುಮಕ್ಳು ರೆಡಿ ಆಗಕ್ಕೆ ಹೋಗಿದ್ರು. ಒಳಗಿನ ಫಂಕ್ಷನ್ ಎಲ್ಲ ಮುಗ್ದಿತ್ತು. ಈಗ ಏನಿದ್ರು ಸ್ಟೇಜ್ ರಿಸೆಪ್ಷನ್ ಅಷ್ಟೇ ಇತ್ತು. ಸೊ ಮದುಮಕ್ಳು ರೆಡಿಯಾಗಿ ಬಂದ್ರೆ ಫೋಟೋ ಸೆಷನ್ ಎಲ್ಲ ಸ್ಟಾರ್ಟ್ ಆಯ್ತು. ಅಲ್ಲೇನು ಗ್ರೇ ಕಲರ್ ಸ್ಯಾರಿದವ್ರು ಕಾಣತ್ತಾರಲ್ಲ ಅವರ ನಮ್ಮ ವೈನಿ, ನಮ್ಮ ದೊಡ್ಡಪ್ಪನ ಸೊಸಿ ಅನ್ಬೇಕು. ಇವರ ನಮ್ಮ ಅಣ್ಣ, ಇವ್ರ ವೈಫ್ ಅವ್ರ ತಮ್ಮಂದ ಮದ್ವೆ. ಸೊ ಫೈನಲಿ ನಾವು ಹೋಗಿ ಅವರಿಗೆಲ್ಲ ವಿಶಸ್ ಎಲ್ಲ ತಿಳಿಸಿ ಊಟ ಅದು ಮಾಡಿಕೊಂಡು ಇನ್ನೇನು ನಾವು ಬರಬೇಕು ಅನ್ನೋದ್ರಾಗ ಇದು ಆ್ಯಕ್ಚುಲಿ ಮದ್ವೆ ಮಮ್ಮಿದ ತವ್ರ ಮನೆ ಕಡೆಯಿಂದನೂ ರಿಲೇಷನ್ನು ಮತ್ತು ಡ್ಯಾಡಿದ ಕಡೆಯಿಂದನೂ ರಿಲೇಷನ್ನು. ಸೊ ಹಾಗಾಗಿ ಮಮ್ಮಿ ಊರಿಂದ ಹುಡುಗ, ಸೊ ಹಾಗಾಗಿ ಮಾಮಾನೂ ಎಲ್ಲ ಬಂದಿದ್ರು. ಸೊ ಫೈನಲಿ ನಾವು ಇನ್ನು ಮದ್ವೆ ಮುಗಿಸ್ಕೊಂಡು ಊಟ ಅದು ಮುಗಿಸ್ಕೊಂಡು ಹೋಗ್ಬೇಕನ್ನುವಾಗ
ಹಾಲಿಂದ ಬಸ್ ಸ್ಟ್ಯಾಂಡ್ ಭಾಳ ದೂರ ಇತ್ತು. ಮಾಮಾಗ ಮಮ್ಮಿ ಡ್ರಾಪ್ ಮಾಡಂತ ಕೇಳಿದ್ರೆ ಮಾಮ ಇಲ್ಲ ನಾನು ಮನೆ ಮಠನ ಬಿಡ್ತೀನಿ ನಿಮಗೆ ಬಿಸಿಲು ಭಾಳ ಐತಿ ಅಂಥೇಳಿ ನಮ್ಮ ಮಾವನ ನಮ್ಮನ್ನು ಮನೆ ಮಠನೂ ಡ್ರಾಪ್ ಮಾಡಿದರು. ಸೊ ಇದಾಗಿತ್ತು ನೋಡ್ರಿ ಚೆರಿ ಶೂಟ್ ಮಾಡೋದಂಥ ಲಾಗ್. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನಗೆ ಸಪೋರ್ಟ್ ಮಾಡಿರಿ, ಚೆರಿಗೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.